ವಿದ್ಯಾರ್ಥಿಗಳೇ, ಈ ಗಣಿತನ ಮಾಡಿರಿ, ಭಾಳ ಚಲೋ ಅದ, ಚಂದ ತಿಳ್ಕೊಂಡು ಮಾಡೋದದ, ಮಾಡಿರಿ, ನಾ ತಿಳಿಸ್ತೀನಿ ನೋಡಿ. ಒಂದು ವರ್ಗಾಕಾರದ ಮನೆಯ ಉದ್ದ 38 ಮೀಟರ್ ಇದೆ. ಅದರ ಸುತ್ತಲೂ 5 ಮೀಟರ್ ಅಗಲದ ಕಟ್ಟೆ ಇದೆ. ಆ ಕಟ್ಟೆಯ ಕ್ಷೇತ್ರಫಲ ಎಷ್ಟು ಅಂತ ಕೇಳ್ಯಾರ. ಮಾಡ್ರಿ, ಟೈಮ್ ಕೊಟ್ಟದ. ಇನ್ನು ಮುಂದಿನ ಗಣಿತಗಳನ್ನು ಸರಿಯಾಗಿ ತಿಳ್ಕೊಂಡು ಮಾಡಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು ನೀವು. ಓಕೆ, ನೋಡೋದಾಯ್ತಾ? ನೋಡಿ, ಈಗ ಒಂದು ಉದಾಹರಣೆ. ಇದು ವರ್ಗಾಕಾರದ ಅಂದ್ರೆ ಇಲ್ಲಿ ನೋಡ್ರಿ, ಇದು 38 ಆತು. ಉದಾಹರಣೆ, ಇದು 38 ಮೀಟರ್ ಅದ. ವರ್ಗಾಕಾರದ ಮನೆಯ ಎಷ್ಟು? ಮನೆಯ ಉದ್ದ ಅಂದ್ರೆ ಭುಜ 38 ಅದ. ಅದರ ಸುತ್ತಲೂ ಏನು ಹೇಳ್ಯಾನ? 5 ಮೀಟರ್ ದಾರಿ ಅದ. ಅಂದ್ರೆ ಈ ಕಡೆ +5, ಈ ಕಡೆ +5 ಕಟ್ಟ್ಯದ. ಈ ಕಡೆ 5 ಮೀಟರ್ ಕಟ್ಟ್ಯದ, ಈ ಕಡೆ 5 ಮೀಟರ್ ಕಟ್ಟ್ಯದ. ಅಂದ್ರೆ ಇದು ವರ್ಗಾಕಾರದ ಅಂತಂದ್ರೆ ಇದು 5 ಇದರ ಕೂಡಿಸ್ಬಿಡ್ಬೇಕು. ಅಂದ್ರೆ ಏನಾಯ್ತು? 48. ಕಟ್ಟೆಯನ್ನೊಳಗೊಂಡ ಭುಜ ಬರಬರಿ ಕಟ್ಟೆಯನ್ನೊಳಗೊಂಡ ಭುಜ ಬರಬರಿ 38 + 2 ಗುಂಡ್ಲೆ ಕಟ್ಟೆಯ ಅಳತೆ. ಇದು ವರ್ಗಾಕಾರದ ಒಂದು ಭುಜ ಸಾಕು. 38 + 10 2 ಗುಂಡ್ಲೆ 5 ಬರಬರಿ 38 + 10 ಬರಬರಿ 48 ಆತು. ಪೂರ್ತಿ 5 ಮೀಟರ್ ದಾರಿ ಅದಂದ್ರೆ ಎಷ್ಟಾಯ್ತು? 48 ಆತಿಲ್ಲ ನೋಡ್ರಿ. ಕಟ್ಟೆ ಅಳತೆ 2 ಇಂಟು ಕಟ್ಟೆ ಅಳತೆ. ಇನ್ನು ಅದರ ವಿಸ್ತೀರ್ಣ ಅಂದ್ರೆ ಆ ಮನೆಯ ಅಂಗಳದ ವಿಸ್ತೀರ್ಣವನ್ನ ನೀವು ಕಳಿಬೇಕಾಗ್ತದೆ ಅದರ ಕಟ್ಟೆಯನ್ನೊಳಗೊಂಡ ವಿಸ್ತೀರ್ಣದಾಗ. ಅಂದ್ರೆ ಮನೆಯ ವಿಸ್ತೀರ್ಣ ಬರೋಬರಿ ಮನೆಯ ಭುಜ ಬರೋಬರಿ ಭುಜ ಅಂದ್ರೆ ಒಂದೇ, ಬದಿ ಅಂದ್ರೆ 38 ಮೀಟರ್. ಈಗ ಇದು 48 ಏನಾಯ್ತು? ಕಟ್ಟೆಯನ್ನೊಳಗೊಂಡ ಬದಿ ಬಾವು ಒಂದೇ ಇರ್ತದ. ಚೌಕಾಕಾರ ಇತ್ತಂದ್ರೆ ಬಾವು ಒಂದೇ, 2 ಬದಿ ಇರಂಗಿಲ್ಲ. ಆಯ್ಕೆ ಇತ್ತಂದ್ರೆ ಬದಿ ಇರ್ತದೆ 2. ಒಂದು ಭುಜ ಕೊಟ್ಬಿಟ್ಟಾನಂದ್ರೆ 38 ಆಯ್ತು. ಆ ಕಡೆ 5 ಈ ಕಡೆ 5 10 ಕೂಡಿಸಿದ್ರೆ 48 ಆಯ್ತು. ಕಟ್ಟೆಯನ್ನೊಳಗೊಂಡ ಭುಜ ಬರಬರ್ರಿ 38 + 2 ಗುಂಡ್ಲೆ ಕಟ್ಟೆ ಹೇಳತ್ತೆ. 38 + 10 48. ಇದರದ್ದು ವಿಸ್ತೀರ್ಣ ತೆಗೀರಿ. 48 ಗುಂಡ್ಲೆ 48 ಕಟ್ಟೆಯನ್ನೊಳಗೊಂಡ ವಿಸ್ತೀರ್ಣ. ಕಟ್ಟೆಯನ್ನೊಳಗೊಂಡ ವಿಸ್ತೀರ್ಣ ಬರಬರಿ ಭುಜ ಗುಂಡ್ಲೆ ಭುಜ 48 ಗುಂಡ್ಲೆ 48 ಬರೋಬರಿ. ಒಂದು ಪದ್ಧತಿ ಕಲಿಸ್ತೀನಿ ನೋಡ್ರಿ. ಇದು ವರ್ಗ ಅಂಕಿ ಅದ. 48 ಗುಂಡ್ಲೆ 48 ಹೆಂಗೆ ಗುಣಾಕಾರ ಮಾಡ್ಬೇಕನ್ನೋ ತೋರಿಸ್ತೀನಿ ನೋಡ್ರಿ. ಈಸಿ ಥಿಯರಿ. 48 ಭಾಗ ಮಾಡ್ಕೊರಿ. 8 8 ಎಷ್ಟು? 64. ಕೈಲ ಬಂತು 6. 4 8 32 2. ಇದಕ್ಕೊಂದು ಮತ್ತೊಂದ್ಸಲ ಗುಣಾಕಾರಲೆ ಮಾಡ್ರಿ. 4 8 32 32 64. 64 ಒಂದು 6 40. ಕೈಲ ಬಂತು 4. ಇದನ್ನು ಸ್ಕ್ವೇರ್ ಮಾಡ್ರಿ. ಇದನ್ನು ಸ್ಕ್ವೇರ್ ಮಾಡಿಬಿಡ್ರಿ. 4 4 16 ಒಂದು 4 20 ಮಾಡಿ ನೋಡ್ರಿ. 2004 ಬರ್ತದಿಲ್ಲೋ ನೋಡೋಣ. ನಿಮ್ಮ ಖಾತ್ರಿ ಆಗ್ಬೇಕಲ್ಲ. 48 ಗುಂಡ್ಲೆ 48 8 8 64 8 4 32 ಒಂದು 6 38 ಗುಂಡ್ಲೆ 4 8 32 ಎಲ್ಲ ಬಂತು 3
4 4 16 1 3 19 4 8 2 10 9 10 11 12 13 ಹೌದಾ ನೋಡಿದ್ರೆ ಅದು ಬರಲೇಬೇಕದ ನಾನೇ ತಪ್ಪಿರ್ಬೇಕದು ನೋಡು 48 ಉಣ್ಲೆ 48 8 8 64 ಕೈಲ ಬಂತು 6 8 4 32 ಒಂದು 6 38 4 8 32 3 4 4 16 ಒಂದು 3 19 4 8 2 10 13 2304 ನಾ ಮಾಡಿದಂಗೆ ನೋಡು 48 ಸ್ಕ್ವೇರ್ 8 8 64 ಕೈಲ ಬಂತು 6 4 8 32 32 2 64 64 ಒಂದು 6 64 ಒಂದು 6 70 4 4 16 ಒಂದು 7 23 ನಂದು ಬಂತು ನೋಡಿ 2304 ಇನ್ನೊಂದ್ಸಲ 38 ಸ್ಕ್ವೇರನ್ನು 2 ಸಲ ಇಟ್ಟು ಗುಣಾಕಾರ ಮಾಡೋದು ಇನ್ನೊಂದು ತೋರಿಸ್ತೀನಿ. ಈಗಂತೂ ನಿಮಗೆ ಖಾತ್ರಿಯಾಗಿ ಎದ್ದಿದ್ದು ಈಗ ನೋಡ್ರಿ ಎಷ್ಟು 48 ಸ್ಕ್ವೇರ್ ಬೇಕಾಗ್ಯದ ನೋಡ್ರಲ್ಲ 48 ಸ್ಕ್ವೇರ್ 48 ಗುಂಡ್ಲೇನೆ 8 8 64 ಎಲ್ಲ ಬಂತು 6 4 8 32 32 64 ಒಂದು 6 70 7 ಇದಕ್ಕೊಂದು ಸ್ಕ್ವೇರ್ ಮಾಡ್ಕೊಂಡು ಬಿಡ್ರಿ 4 4 16 ಒಂದು 7 23 ಇದನ್ನು 1 2 3 ಗುಣಾಕಾರ ಇದ್ರದ್ದೊಂದು ವರ್ಗ ಕಲಾಸ್ ಮುಗಿದು ಇದರದ್ದು ವರ್ಗ. ಇನ್ನು ಮನೆಯ ವಿಸ್ತೀರ್ಣ ಬರೋಬರಿ ವರ್ಗಾಕಾರದ ಮನೆಯ ವಿಸ್ತೀರ್ಣ ಬರೋಬರಿ ಎಷ್ಟು 38 ಗುಂಡ್ಲೆ 38 ಗುಂಡ್ಲೆ 38 ಬರೋಬರಿ ಮಾಡ್ರಿ 38 ಇದೇ ಪದ್ಧತಿ ಪ್ರಕಾರ 38 ಸ್ಕ್ವೇರ್ 8 8 64 ಕೈಲ ಬಂತು 6 3 8 24 24 48 48 4 50 54 ಕೈಲ ಬಂತು 5 ಇದರ ಸ್ಕ್ವೇರ್ 3 3 9 1 5 14 1444 ಚದರ ಮೀಟರ್. ಇದು ಚದರ ಮೀಟರ, ಇದು ಚದರ ಮೀಟರ್. ಇನ್ನು ಕಟ್ಟೆಯ ವಿಸ್ತೀರ್ಣ ಬರೋಬರಿ ಕಟ್ಟೆಯ ವಿಸ್ತೀರ್ಣ ಬರೋಬರಿ 2304 ಕಟ್ಟೆಯನ್ನೊಳಗೊಂಡ ವಿಸ್ತೀರ್ಣ ಮನೆಯ ವಿಸ್ತೀರ್ಣ 0 10 4 ಆದ್ರೆ 6 ಕೈಲ ಬಂತು 1 13 5 ಆದ್ರೆ 8 0 ಬರೋಬರಿ 860 ಚದರ ಮೀಟರ್. 860 ಚದರ ಮೀಟರ್ ಉತ್ತರ ಸಂಖ್ಯೆ ಬಿ. ನೋಡಿ ಇಷ್ಟೆಲ್ಲ ಗಣಿತಗಳನ್ನು ನೀವು ತಿಳ್ಕೊಂಡ್ರಿ. ಇದು ಗುಣಾಕಾರ ಮಾಡಿದ್ದು ನಿಮಗೆ ಕಾಣಿಸ್ತದೆ, ಇದು ಚಂದ ಕಾಣಿಸ್ಲಿ ಅಂತ ತಿಳ್ಕೊಂಡು ನಾವು ಒಳಗಿಸ್ತಿರ್ತೀವಿ. ಲಕ್ಷ ಕೊಟ್ಟು ನೋಡ್ರಿ ಗಣಿತಗಳನ್ನು ಹೆಂಗ ಅನ್ನೋದು ಮುಂದಿನ ಅಭ್ಯಾಸ. ಲಕ್ಷ ಕೊಟ್ಟು ನೋಡ್ರಿ ಚಂದಂಗ ಮನೆಯನ್ನು ಹೆಂಗೆ ಅಂಗಳದ ವಿಸ್ತೀರ್ಣ ಕಂಡು ಹಿಡಿದು ನೋಡಿಕೊಂಡು ಮುಂದಿನ ಗಣಿತಗಳನ್ನು ಸರಿಯಾಗಿ ಮಾಡಿರಿ, ಸರಿಯಾಗಿ ತಿಳ್ಕೊಂಡು ಮಾಡ್ಬೇಕು. ನೋಡಿ ಕಟ್ಟಿಯನ್ನೊಳಗೊಂಡ ಭುಜ ಬರೋಬರಿ 38 ಪ್ಲಸ್ 2 ಕಟ್ಟಿ ಹೇಳತ್ತೆ 2 ಗುಂಡ್ಲೆ 5 10 38 ಪ್ಲಸ್ 10 48 ಮೀಟರ್ ಆಯ್ತು. ಇದು ಕಟ್ಟಿಯನ್ನೊಳಗೊಂಡು ಉದ್ದ ಒಂದು ಭುಜ ಆದ್ರೆ ಸಾಕು ವರ್ಗಾಕಾರದ. ಮನೆಯ ಭುಜ 38 ಮೀಟರ್ ಅದ. ಕಟ್ಟಿಯನ್ನೊಳಗೊಂಡು ವಿಸ್ತೀರ್ಣ ಭುಜ ಗುಂಡ್ಲೆ ಭುಜ 48 ಗುಂಡ್ಲೆ 48 2304 ಚದರ ಮೀಟರ್. ಮನೆಯ ವಿಸ್ತೀರ್ಣ ಬರೋಬರಿ ಉದ್ದ ಗುಂಡ್ಲೆ ಆಗಲ್ಲ, ಭುಜ ಗುಂಡ್ಲೆ ಭುಜ ಭುಜ ಗುಂಡ್ಲೆ ಭುಜ 38 ಗುಂಡ್ಲೆ 38 1444 ತಿಳಿತಲ್ಲ. ಕಟ್ಟೆ ವಿಸ್ತೀರ್ಣ ಕಟ್ಟೆಯನ್ನೊಳಗೊಂಡ ವಿಸ್ತೀರ್ಣ ಮೈನಸ್ ಮನೆಯ ವಿಸ್ತೀರ್ಣ 860 ಚದರ ಮೀಟರ್ ಕಟ್ಟೆ ವಿಸ್ತೀರ್ಣ ಬಂತು. ಚೆನ್ನಾಗಿ ನೋಡ್ಕೊಂಡ್ರಿ ಫೇರ್ದ ಬರ್ಬೋದು.